ರಾಜಕೀಯ ಒತ್ತಡ ಏನು ಬಂತು? ಅರೆ ನಂದು ಹೆಸರನ್ನು ಇವತ್ತಿನ ತೇಜಾವಧೆ ಮಾಡಿದ್ದಾರೆ ನಾಯಕರು. ಅದು ನೋಡಿ, ನಾನು ತಪ್ಪೇ ಮಾಡಿಲ್ಲ. ಇಷ್ಟು ಒಂದು ಒಬ್ಬ ಲಿಂಗರಾಜ್ ಕರ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು 20 ವರ್ಷ ಹೋಗ್ಯದ. ಬಟ್ ನಾವು ಮೀಡಿಯಾದವ್ರಿಗೂ ನಾ ಪರಿಚಯ ಇದ್ದಿಲ್ಲ. ಆ್ಯಕ್ಚುಲಿ 20 ವರ್ಷ ಟೈಮ್ ಆಗ್ಯದ. ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರದ್ದೆಲ್ಲ ನಾಯಕರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ನಿಂತ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡೋರು. ಅದರಲ್ಲಿ ಏನಿಲ್ಲ, ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನ ಹೆಸರು ತೇಜೋವಧೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಆದಷ್ಟು ಜಲ್ದಿ ನಿಮಗೆ ನನಗೆ ಆತ್ಮಸಾಕ್ಷಿ ಹೇಳ್ತದೆ, ಆದಷ್ಟು ಜಲ್ದಿ ಈ ಒಂದು ಏನೊಂದು ಕೇಸ್ ಇದೆ, ಏನೋ ಒಂದು NDPS ಆ್ಯಕ್ಟ್ ಕೇಸ್ ಹಾಕಿದರೆ ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ. ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೆ ಏನಪ್ಪ ಅಂತ ಇನ್ನೊಮ್ಮೆ ನಾನು 3 ದಿವಸ ವಿಡಿಯೋ ನೋಡಿ ನಾನೇ ಪರೇಶಾನಿ. ಇಷ್ಟು ಒಂದು ಹೈಲೈಟ್ ಮಾಡಿದಾರೆ ನನ್ನ ಹೆಸರನ್ನು, ಇಷ್ಟೊಂದು ಹೆಸರು ಮಾಡಿದಾರೆ. ನಾನು ನೋಡಿನಿ, ಒಂದೊಂದು ವ್ಯೂಸ್ ನೋಡೀನಿ. ತಪ್ಪೇ ಮಾಡಿಲ್ಲ. ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ಟರೆ ಇದು ಮುಂದೆ ನಾಳಿನ ದಿನ ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸಿದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ. ನಾವೊಬ್ಬ ಅಮಾಯಕನನ್ನು ಇವತ್ತು ಅವ್ರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿಂದ ಒಂದು ಅನ್ಯಾಯ ಮಾಡಿದ್ದಾರೆ. ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಈ ಕೇಸಿನಿಂದ ಬಂದಾನ. ಅದಕ್ಕೆ ನೀವು ಕೂಡ ನನಗೆ ಸಹಕಾರ ಮಾಡ್ಬೇಕಂತೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ. ಅದು ತಪ್ಪು ಅದಾನೋ ಇಲ್ಲೋ ಅದು ಎರಡನೇ ಮಾತು. ಅದು ಯಾವಾಗ ಗುರ್ತಾಗ್ತದ? ಆರೋಪ ಮುಕ್ತವಾಗಿ ಗುರ್ತಾಗ್ತದೆ. ಪಕ್ಷಕ್ಕೆ ಒಂದು ಮುಜುಗರ ಆಲಕತ್ತು. ಪಕ್ಷಕ್ಕೆ ಮುಜುಗರ ಆಲತ್ತದ, ಅದು ಸಾಮಾನ್ಯ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾಳಿನ ದಿನ ಇನ್ನೊಬ್ಬರು ಆಗಿರ್ಬೋದು ಪಕ್ಷದ ಉಚ್ಚಾಟನೆ ಮಾಡ್ತಾರೆ. ಅದ್ರ ಬಗ್ಗೆ ಪಕ್ಷಕ್ಕಂತೂ ತೊಂದರೆ ಆಗಿದೆ. ಆಮೇಲೆ ನಮ್ಮ ನಾಯಕ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ಕೂಡ ಒಂದು ಹೆಸರನ್ನು, ಅವರಿಗೂ ಕೂಡ ಅವರಿಗೆ ನನ್ನ ಹೆಸರು ಹೇಳಿ ಪಾಪ ಅವ್ರಿಗೂ ಅದು ಹೆಂಗಾಗ್ಬಿಟ್ಟದಂತಂದ್ರೆ ಕಲಬುರಗಿನಲ್ಲಿ ಬೇರೆ ಯಾರಿಗೇನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಅದು ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಒಂದು ಟ್ರೆಂಡ್ ಆಗ್ಬಿಟ್ಟು ಏನೂ ಮಾಡಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಏನೂ ಅನ್ನಪ್ಲೇ ಇಲ್ಲ, ಆಡಪ್ಲೇ, ಸುಮ್ಮ ಅದೊಂದು ಥರ ಅದು ಹಾಕೋದು. ಯಾರೋ ಎಲ್ಲೋ ಒಬ್ಬರು ಮೂಲೆಗಿದ್ರು ಪ್ರಿಯಾಂಕ್ ಖರ್ಗೆ ಆಪ್ತ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ. ಏನು ನಾನು ಲಿಂಗರಾಜ್ ಕಣ್ಣಿ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ, ಅಲ್ಲಿ ಏನಪ್ಪ ನನ್ನ ಬಗ್ಗೆ ಅವರೊಂದು ಸುಳ್ಳ ಮಾದಕ ದ್ರವ್ಯದ ಕೇಸ್ ಮಾಡಿದ್ರು. ನಾನು ನಿಮಗೆ ಇಲ್ಲಿಂದ ಹೋಗಬೇಕಾಗಿದ್ರೆ 20ನೇ ತಾರೀಕಿದಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ. ಕೌಶಿಪ್ ಯಾರಂತ ಗುರ್ತಿಲ್ಲ, ಅದು ಮುಂದೆಲ್ಲ ಹೇಳ್ತೀನಿ ನಮಗೆ ಯಾರು ಏನು ಅಂತೇಳಿ. ಅಲ್ಲಿ ನಮಗೆ ಅವ್ರು ಕರ್ಕೊಂಡು ಹೋದರು. ಅಲ್ಲಿ ನಿಂತ ಅವ್ರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು. ಮತ್ತು ಅಲ್ಲೊಂದು ಅರ್ಧ ತಾಸು ಅವರು ಇದು ಕೇಳಿದ್ರು. ಅಲ್ಲಿ ನಿಂತ ಅವರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅವರು ಪೊಲೀಸರು ಕರ್ಕೊಂಡು ಹೋದ್ರು ನಮಗೆ ಸಪ್ನಾ ಲಾಡ್ಜಿಗೆ. ಅಲ್ಲೇ ನಮ್ಮದೇನು ಎಂಟ್ರಿ ಏನಿಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಮಗೆ ರೂಮ್ನಾಗ ಕುಂದಿರ್ಸನ ತೌಶೀಪ್ ಯಾರು ಅಂತಕ್ಕಂಥದ್ದನ್ನು ಇರ್ಫಾನಿಗೆ ಕೇಳಿದ್ರು. ಯಾರು ಪೊಲೀಸರಿಗೆ ಕೇಳಿದ್ರು ತೌಶೀಪ್ ಯಾರು ಅಂತ. तौशीफ सुरवे मेरा रिश्तेदार है, बोलो सब क्या है, तू फ़ोन करे तो आता क्या? तो आता से फ़ोन करे तो आता कुछ भी नहीं है, तेरा मोबाइल से लगा फ़ोन, ऑन मोबाइल है फ़ोन ಮಾಡಿದ್ರು. हाँ कहाँ है? इधर आए थे हम, मुंबई को आए थे, दर्शन करे, इधर कल्याण में है, इधर ये सपना बोल के होटल है, तुम आ सकते क्या? अभी मैं थोड़ा दूर हूँ, आता हूँ, 1-1.5 घंटे के बाद आता हूँ बोल के ಕರೆಕ್ಟ್ ಅವ್ರು 1.5 ತಾಸು ಟೂ ವೀಲರ್ ಇತ್ತು. ಅದು ಬೈಕ್ ತೊಗೊಂಬಂದ್ರು. ಅವ್ರು 2 ವೀಲರ್ ತೊಗೊಂಬಂದು ಕೇಸಿಂದ ಅಲ್ಲಿ ಮ್ಯಾಲೆ ಪೊಲೀಸರು ಎಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ದರು. ಅವರು DCP ಸ್ಕ್ವಾಡ್ ಅವರೆಲ್ಲ ಅಲ್ಲಿ ಬಂದು ಕೇಸಿಂದ ಆಯಿತು. ತೌಶೀಪ್ ಅಂದ್ರೆ ನೀನೇ? ತೌಶೀಪ್ ನಾನು. ಆಯ್ತು, ಎಲ್ಲ ತೌಶೀಪ್ಗೆ ನನಗೆ ಇರ್ಫಾನಾಗ 3 ಮಂದಿ ವಾಪಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ ಬಳಕ ನನಗೆ ಗುರ್ತಾಯಿತು. ಅವರೇ ಸ್ವಂತ ಪೊಲೀಸರು ಹೇಳಿದ್ರು ನನಗಲ್ಲ, ಅಲ್ಲಿ ಅವನಿಗೆ ಹೇಳ್ತಾಯಿದ್ರು ತೌಶೀಪ್ ಅಂಬೋನಿಗೆ. तौशीफ बोल के तू क्या? हाँ मैं तौशीफ हूँ. तेरे को 3-4 महीने से हम ढूंढ रहे थे, 3-4 ತಿಂಗಳಿಂದ ಹುಡುಕಿ ಹೇಳಕತ್ತಿದ್ದೆವು, ಸಿಕ್ಕಿಲ್ಲ. क्या सब क्या है? नहीं तेरा नाम बहुत सुनो, ये बोला सब क्या है? नहीं तेरा नाम बहुत सुनो, तेरे ऊपर केस करने का है मेरे को, मैं केस करता हूँ. उनको कौन सा के बोला सर हम गलती क्या करें? मैं बोलता हूँ सब बोलता हूँ. कि वो कौन बोले? मेरे को बोले कि
इनो तेरा रिश्तेदार है बोल के मेरे को एक जने टिप्स दिया, मेरे को इन्फॉर्मेशन दिया, मेरे को ನನಗೆ ಇನ್ಫಾರ್ಮೇಷನ್ ಒಬ್ಬರು ಕೊಟ್ಟಿದ್ದಾರೆ, ಇವ್ರು ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ಲಿ ಬಂದು ಫೋನ್ ಮಾಡಿಸೀನಿ. ಅದಕ್ಕೆ ಏನದ ಸಾಬ್ ಉನ್ಕಾ ಕ್ಯಾ ಹೈ ಗಲ್ತಿ, ಉನ್ಕಾ ಕ್ಯಾ ಹೈ ಮೇರಾ ಭಿ ಕ್ಯಾ ಹೈ ಕುछ भी ಏನೂ ಇಲ್ಲ, ಏನೂ ಗಲ್ತಿ ಇಲ್ಲ ಏನಿಲ್ಲ. ಅವ್ರಿಗೆ 10 ಸಲ 100 ಸಲ ಕೇಳಿ ನಮಗೆ ಯಾಕೆ ನೀವು ಹಿಡಿದಿರಿ, ತೌಶಿಪ್ ಬೇಕಾಗಿದ್ದು ತೌಶಿಪ್ ಬಂದ ಬಿಟ್ಬಿಡಿ, ನಮಗೆ ಯಾಕೆ ಹಿಡಿದಿರಿ ನೀವು, ಲಾಸ್ಟ್ವರೆಗೆ ನಮಗೆ 1 ಗಂಟೆ ಪಂಚನಾಮ ಮಾಡೋವರೆಗೂ ಕೂಡ ನಮಗೆ ಗುರುತಿಲ್ಲ ಕೇಸ್ನಲ್ಲಿ ನಮ್ಮ ಹೆಸರು ಅದ ಅಂತೇಳಿ. ನಮಗೆ ಅವ್ರು ಕಡಿತಾನೆ ಕೇಸೇ ಮಾಡಲ್ಲ ಅಂತ ಹೇಳ್ಯಾರು. ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತೊಗೊಂಡಾರ, ಸ್ವಿಚ್ ಆಫ್ ಮಾಡ್ಯಾರ, ಆಮೇಲೆ ಏನೇನು ಅವ್ರಿಗೆ ನೋಡಬೇಕಾಗಿತ್ತು ಎಲ್ಲ ನೋಡಿದ್ರು, ಮೊಬೈಲ್ ಬಂದ್ ಮಾಡ್ಕೇಸಿ ಮೊಬೈಲ್ ಇಟ್ಬಿಟ್ರು. 1 ಗಂಟೆಗೆ ನಮಗೆ ಕಾರ್ನಲ್ಲಿ ಕರ್ಕೊಂಡು ಹೋದ್ರು ಅವರು. ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟಿಸ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಕತ್ತಲಾಗ ಕರ್ಕೊಂಡು ಹೋದ್ರು ಅವರು. ಒಂದು 4-5 ಜಾಗ ತಿರುಗಾಡಿದ್ರು ಎರ್ಟಿಗ ಕಾರ್ನಾಗ, ಅಲ್ಲಿ ಮಾಡಮ್ಮ ಇಲ್ಲಿ ಮಾಡಮ್ಮ ಅಂತ. ಮಳೆ ಹೊಂಟಿತ್ತು ಅಲ್ಲಿ ನಮಗೆ ಕರ್ಕೊಂಡು ಹೋದ್ರು ಅವರು. ಕರ್ಕೊಂಡು ಹೋಗಿ ಅಲ್ಲಿ ಪಂಚನಾಮ ಮಾಡಲ್ಲೇನಪ್ಪ ಅಂತಂದ್ರೆ ಆ ಒಂದೇನು ಆಶಿಪ್ ಏನು 2 ವೀಲರ್ ಇದೆ ಹೊಂಡಾ ಯುನಿಕಾರ್, ಆ ಹೊಂಡಾ ಯುನಿಕಾರ್ ಮೇಲೆ ಇದೇ ಪೊಲೀಸರ ವಾಹನಲ್ಲಿ ಇರ್ತಕ್ಕಂಥ ಏನದು ಎನ್ರೆಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರ್ನಲ್ಲೇ ತೆಗೆದ್ರು ಅವರು. ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದ ಕೇಸಿಂದ ಅವರೇ ತೆಗೆದು ಹಿಂಗೆ ತೋರಿಸ್ಬಳಕ್ಕೆ ಗುರ್ತಾಯ್ತಿದ್ದು ಬಾಟಲ್ ಅದ, ಅದು ಎನ್ರೆಕ್ಸ್ ಸಿರಪ್ ಅಂತೇಳಿ. ಸರ್ ಮೆಡಿಕಲ್ ಫೀಲ್ಡ್ ಅಂತ ಗುರ್ತದೆ, ಮೆಡಿಕಲ್ ಫೀಲ್ಡ್ ಅಂತ ಹೇಳಕೇಸಿಂದ ನಮಗೆ ಅವ್ರು ಕೇಸ್ ಮಾಡ್ಲಿಕ್ಕೆ ಈಸಿ ಆಗಿತ್ತು ಪೊಲೀಸರಿಗೆ. ಸುಳ್ಳು ಕೇಸು तुम क्या करते ಅಂತ ಕೇಳಿದ್ರು ಅವರು. ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರೆ ಮೈ ಕಾಂಟ್ಯಾಕ್ಟ್ನು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರು ಅಂತ ಹೇಳಿದೆ ನಾನು. ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಇದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, ನಾನು ಕಾಂಟ್ಯಾಕ್ಟ್ ಇರ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಹೇಳ್ದೆ ಅದೇ ತೌಶಿಪ್ ಹಾಂ ಅದೇ ಹೇಳತ್ತೀನಲ್ಲ ನಿಮ್ಮ ಕಾರ್ನಾಗಿಂದ ಅವ್ರ ಕಾರ್ನ ಅಂತಕ್ಕಂಥವ್ರು ಏನಿದಾರ ಅವರು ತೌಶಿಪ್ ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೋದಾಗ ಗುರ್ತಾಯ್ತು. ಪೊಲೀಸರೇ ಸ್ವತಃ ಹೇಳಿದ್ರು ನನಗೆ ಟಿಪ್ಸ್ ಒಬ್ಬರು ಕೊಟ್ಟಾರ, ನಿನಗೆ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ಮ ರಿಲೇಟಿವ್ಸ್ ಬಂದಾರ, ಅವ್ರನಿಂದ ನಿನಗೆ ಫೋನ್ ಮಾಡಿದ್ರೆ ನೀವು ಬರ್ತೀವಿ ಅಂತ ಗುರುತಿತ್ತು, ಅದಕ್ಕೆ ನನಗೆ ಒಬ್ಬರು ಟಿಪ್ಸ್ ಕೊಟ್ಟಿದ್ರೆ ಅಂತ ಸ್ವತಃ ಪೊಲೀಸರೇ ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ್ಬೇಕೆ ನಮಗೆ ಗುರ್ತಾಯಿತು. ಅಲ್ಲಿವರೆಗೆ ಗುರ್ತಿದ್ದಿಲ್ಲ ನಮಗೆ, ತೌಶಿಪ್ ಯಾರಂತೆ ಗುರ್ತಿಲ್ಲ ನಮಗೆ ಮೊದಲು ಹೇಳ್ಬೇಕಂದ್ರೆ. ಅವ್ರ ಬಳಿ ನಾವು ಇದ್ದಿದ್ದೆವು. ಅವರು ನೀವು ಕೊರೆಕ್ಸ್ ಇಡ್ಬೋದಾಗಿತ್ತು, ಗಾಂಜಾರ ಇಡ್ಬೋದಾಗಿತ್ತು, ಇನ್ನೊಂದೇನೋ ಇಡ್ಬೋದಾಗಿತ್ತು, ಅಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ರು ಅವರು. ಅದು ದಾಲ್ತು ಓ ಕರ್ತು ಏನೇನೋ ಹೇಳಕ್ಕಿಂದ ಅವ್ರು ನಮಗೆ ಹೇಳಿದೇ ಗುರ್ತಿಲ್ಲ. ಅವ್ರು ಕೇಸ್ ಮಾಡ್ಕೊಳಕ್ಕೆ ಅದು ಏನು ಬಾಟಲ್ ಏನು ತಂದಿಟ್ರು ಅವಾಗೇ ಗುರ್ತಾಯ್ತಕ್ಕೆ ಅವ್ರು ನಮಗೆ ಕೇಸ್ ಮಾಡ್ಯಾರ ಬಾಟಲ್ ಮ್ಯಾಗ ಅಂತೇಳಿ. ನಮಗೆ ಅವ್ರು ಏನು ಬಾಜು ನಿಂದ್ರ ಅಂತ ಹೇಳಿದ್ರು ಆ ಫೋಟೋ ಬಳಿ ಗಾಡಿ ಬಳಿ, ಅವಾಗ ನಮಗೆ ಗುರ್ತಾಯಿತು ಈ ಕೇಸ್ನ ನಮ್ಮನ್ನೂ ಸೇರ್ಸಾರ ಅಂತೇಳಿ. ಅಲ್ಲಿವರೆಗೆ ನಮ್ಗೆ ಗುರ್ತೇ ಇಲ್ಲ. ತೌಶಿಪ್ಪನ್ನು ಹಿಡಿಯೋಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡಿದ್ರು ಅವರು.